ನಮಸ್ಕಾರ ವೃಷಭರಾಶಿಯವರೇ, ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಓಂ ನಮೋ ಭಗವತೆ ವಾಸುದೇವಾಯ. ನೀವು ಈಗ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಕೇವಲ ಯಾದೃಚ್ಛಿಕವಲ್ಲ. ಇದು ನಿಮ್ಮ ಜೀವನದಲ್ಲಿ ದೇವರು ನೀಡುತ್ತಿರುವ ಒಂದು ವಿಶೇಷ ಸೂಚನೆ. ಈ ಕ್ಷಣವು ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಮಹತ್ವದ ಸಮಯ. ವೃಷಭ ರಾಶಿಯವರೇ, ಇಷ್ಟು ದಿನ ನೀವು ಹೊರಗೆ ನಗುತ್ತಾ ಇದ್ದರೂ ಒಳಗೆ ಎಷ್ಟು ನೋವು ಅನುಭವಿಸಿದ್ದೀರಿ ಎಂಬುದು ನಿಮಗೆ ಮಾತ್ರ ಗೊತ್ತು. ಅನೇಕ ರಾತ್ರಿ ನೀವು ನಿದ್ರೆಯಿಲ್ಲದೆ ಕಳೆಯಬೇಕಾಯಿತು. ನಿಮ್ಮ ಮನಸ್ಸಿನ ನೋವನ್ನು ಯಾರಿಗೂ ಹೇಳಲಾಗದೆ ಮೌನವಾಗಿ ಸಹಿಸಿಕೊಂಡಿದ್ದೀರಿ. ನಾನು ಎಷ್ಟು ಪ್ರಯತ್ನ ಮಾಡಿದರೂ ಏಕೆ ಫಲ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಹಲವು ಬಾರಿ ಕಾಡಿದೆ. ಆದರೆ ಈಗ ಆ ಹಂತ ಮುಗಿಯುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ವಿಧಿಯ ಚಕ್ರ ಈಗ ನಿಧಾನವಾಗಿ ತಿರುಗಲಾರಂಭಿಸಿದೆ. ಈ ವಿಡಿಯೋದಲ್ಲಿ ಹೇಳಲಾಗುತ್ತಿರುವುದು ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದು ನಿಮ್ಮ ಜೀವನದ ಮುಂದಿನ ಹಂತವನ್ನು ಸೂಚಿಸುವ ಮಹತ್ವದ ಸತ್ಯ. ವಿಶೇಷವಾಗಿ ಮುಂದಿನ ಕೆಲವು ದಿನಗಳಲ್ಲಿ ಒಬ್ಬ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ಸಂಭವಿಸಬಹುದು. ಆಕೆ ಹೊಸ ವ್ಯಕ್ತಿಯಾಗಿರಬಹುದು ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿರುವ ಯಾರಾದರೂ ಹೊಸ ರೀತಿಯಲ್ಲಿ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಆಕೆಯ ಮಾತುಗಳು, ಆಕೆಯ ನಡೆ ನಿಮ್ಮ ಮನಸ್ಸನ್ನು ಅಲುಗಾಡಿಸಬಹುದು. ಅವಳು ನಿಮಗೆ ಪ್ರೀತಿ ತೋರಿಸಬಹುದು, ಕಠಿಣ ಸತ್ಯವನ್ನು ಹೇಳಬಹುದು ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಲಹೆ ನೀಡಬಹುದು. ಇದನ್ನು ನೀವು ಲಘುವಾಗಿ ತೆಗೆದುಕೊಳ್ಳಬೇಡಿ. ಇದು ಕೇವಲ ಒಂದು ಘಟನೆಯಲ್ಲ, ಇದು ನಿಮ್ಮ ವಿಧಿಯ ಭಾಗ. ವೃಷಭ ರಾಶಿಯವರೇ, ನೀವು ಮೂಲತಃ ಶಾಂತ ಸ್ವಭಾವದವರು. ನೀವು ಹೆಚ್ಚು ಮಾತಾಡುವುದಿಲ್ಲ, ಆದರೆ ನಿಮ್ಮ ಮನಸ್ಸು ತುಂಬ ಸೂಕ್ಷ್ಮವಾಗಿದೆ. ನೀವು ಅತಿಯಾಗಿ ನಂಬಿದವರಿಂದಲೇ ಹೆಚ್ಚು ನೋವನ್ನು ಅನುಭವಿಸಿದ್ದೀರಿ. ನೀವು ಸತ್ಯ ಮಾತಾಡಿದಾಗ ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನೀವು ಮೌನವಾಗಿದ್ದಾಗ ನಿಮ್ಮನ್ನು ದುರ್ಬಲರೆಂದು ಭಾವಿಸಿದರು. ಆದರೆ ಇದು ನಿಮ್ಮ ದುರ್ಬಲತೆಯಲ್ಲ, ಇದು ನಿಮ್ಮ ಕರ್ಮದ ಪಾಠ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎದುರಿಸಿದ ಸಮಸ್ಯೆಗಳು ಹಣ, ಪ್ರೀತಿ, ಕುಟುಂಬ ಅಥವಾ ಸ್ವಾಭಿಮಾನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ನೀವು ಬಹಳ ಪ್ರಯತ್ನಪಟ್ಟರೂ ಫಲ ಸಿಗಲಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡಿತ್ತು. ನನ್ನ ಜೀವನ ಇದೇ ರೀತಿಯೇ ಇರುತ್ತದೆ ಎಂಬ ಹತಾಶೆ ನಿಮ್ಮೊಳಗೆ ಬೆಳೆದಿತ್ತು. ಆದರೆ ಜ್ಯೋತಿಷ್ಯ ಹೇಳುವುದು ಸ್ಪಷ್ಟ, ಇದು ಶಾಶ್ವತವಲ್ಲ. ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು ಶಿಕ್ಷೆ ಅಲ್ಲ, ಅದು ನಿಮ್ಮನ್ನು ಮುಂದಿನ ದೊಡ್ಡ ಹಂತಕ್ಕೆ ಸಿದ್ಧಪಡಿಸಿದ ತರಬೇತಿ. ಈಗ ಗ್ರಹಗಳ ಚಲನೆ ಬದಲಾಗುತ್ತಿದೆ. ಗುರುವಿನ ಅನುಗ್ರಹ ನಿಮ್ಮ ಕಡೆ ತಿರುಗುತ್ತಿದೆ. ಶನಿ ನಿಮಗೆ ಪಾಠ ಕಲಿಸಿ ಈಗ ದಾರಿ ತೋರಿಸುತ್ತಿದ್ದಾನೆ. ರಾಹು ಸೃಷ್ಟಿಸಿದ ಅಸ್ಪಷ್ಟತೆ ಈಗ ನಿಧಾನವಾಗಿ ಕಡಿಮೆಯಾಗುತ್ತಿದೆ. ಇಲ್ಲಿಯವರೆಗೆ ಏನು ಮಾಡಬೇಕು ಎಂಬ ಗೊಂದಲವಿತ್ತು. ಈಗ ಏನು ಮಾಡಬಾರದು ಎಂಬ ಸ್ಪಷ್ಟತೆ ಬರುತ್ತಿದೆ. ಇದು ನಿಮ್ಮ ಜೀವನದ ದೊಡ್ಡ ತಿರುವು. ನಿಮ್ಮ ಮನಸ್ಸಿನಲ್ಲಿ ಆಂತರಿಕ ಬದಲಾವಣೆಗಳು ನಡೆಯುತ್ತಿವೆ. ನಿಮ್ಮನ್ನು ಕಾಡಿದ ವಿಷಯಗಳಿಂದ ನೀವು ನಿಧಾನವಾಗಿ ದೂರವಾಗುತ್ತೀರಿ. ಇದು ಸೋಲು ಅಲ್ಲ, ಇದು ನಿಜವಾದ ಗೆಲುವು. ಈ ಹಂತದಲ್ಲಿ ನೀವು ಒಂದು ಪ್ರಮುಖ ವಿಷಯವನ್ನು ಅರಿಯುತ್ತೀರಿ. ಇಲ್ಲಿಯವರೆಗೆ ನೀವು ಎಲ್ಲರಿಗಾಗಿ ಬದುಕಿದ್ದೀರಿ. ಇನ್ನು ಮುಂದೆ ನಿಮ್ಮಗಾಗಿ ಬದುಕಬೇಕು ಎಂಬ ಚಿಂತನೆ ನಿಮ್ಮಲ್ಲಿ ಮೂಡುತ್ತದೆ. ಇದು ನಿಮ್ಮ ಹೊಸ ಜೀವನದ ಆರಂಭ. ಆರ್ಥಿಕವಾಗಿ ಕೂಡ ದೊಡ್ಡ ಬದಲಾವಣೆ ಕಾಣುತ್ತದೆ. ಇಲ್ಲಿಯವರೆಗೆ ಹಣ ಕೈಯಲ್ಲಿ ನಿಲ್ಲದಿದ್ದ ಸಮಸ್ಯೆ ಇತ್ತು. ಆದಾಯ ಇದ್ದರೂ ಖರ್ಚು ಹೆಚ್ಚಾಗುತ್ತಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತದೆ. ಹಣ ನಿಮ್ಮ ಬಳಿ ಉಳಿಯಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಜೀವನದ ಪ್ರಮುಖ ತಿರುವು. ಉದ್ಯೋಗ ಮತ್ತು ವ್ಯವಹಾರದ ವಿಷಯದಲ್ಲಿ ನೀವು ಮಾಡಿದ ಪರಿಶ್ರಮ ಈಗ ಫಲ ನೀಡಲು ಆರಂಭಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮ ಕೆಲಸವನ್ನು ಯಾರೂ ಗಮನಿಸದಿರಬಹುದು, ಆದರೆ ಇನ್ನು ಮುಂದೆ ನಿಮ್ಮ ಕಾರ್ಯಕ್ಷಮತೆ ಎಲ್ಲರ ಗಮನ ಸೆಳೆಯುತ್ತದೆ. ವ್ಯಾಪಾರ ಮಾಡುವವರೆಗೆ ನಷ್ಟಗಳು ನಿಧಾನವಾಗಿ ಲಾಭವಾಗಿ ಬದಲಾಗುತ್ತವೆ. ಆದರೆ ಒಂದು ಎಚ್ಚರಿಕೆ: ಅತಿಯಾದ ಆತ್ಮವಿಶ್ವಾಸವೂ ಬೇಡ, ಅತಿಯಾದ ಭಯವೂ ಬೇಡ. ಸಮತೋಲನವೇ ಯಶಸ್ಸಿನ ಗುಟ್ಟು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನೀವು ತುಂಬ ಪ್ರಾಮಾಣಿಕರಾಗಿದ್ದೀರಿ, ಆದರೆ ಎಲ್ಲರೂ ನಿಮ್ಮಷ್ಟು ಪ್ರಾಮಾಣಿಕರಾಗಿರಲಿಲ್ಲ. ಈಗ ಪರಿಸ್ಥಿತಿ ಬದಲಾಗುತ್ತದೆ. ನೀವು ನೀಡಿದ ಪ್ರೀತಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ.
ಕುಟುಂಬದಲ್ಲಿ ನೀವು ಮಾಡಿದ ತ್ಯಾಗಗಳು ಈಗ ಗುರುತಿಸಲ್ಪಡುತ್ತವೆ. ನಿಮ್ಮ ಮಾತುಗಳಿಗೆ ಬೆಲೆ ಸಿಗುತ್ತದೆ. ಮಾನಸಿಕವಾಗಿ ನೀವು ಹೆಚ್ಚು ಯೋಚಿಸುವುದು ಕಡಿಮೆಯಾಗುತ್ತದೆ. ಮನಸ್ಸು ನಿಧಾನವಾಗಿ ಶಾಂತವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ಸಮಸ್ಯೆಗಳ ಮೂಲ ದೇಹವಲ್ಲ, ಮನಸ್ಸು. ಇನ್ನು ಮುಂದೆ ನೀವು ನಿಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ಳುವುದಿಲ್ಲ. ದೇವರೊಂದಿಗೆ ನಿಮ್ಮ ಸಂಪರ್ಕ ಗಟ್ಟಿಯಾಗುತ್ತದೆ. ಆಧ್ಯಾತ್ಮಿಕವಾಗಿ ನೀವು ದೇವರನ್ನು ಪ್ರಶ್ನಿಸಿದ್ದಿರಬಹುದು, ಆದರೆ ಈಗ ಉತ್ತರಗಳು ನಿಮ್ಮ ಜೀವನದಲ್ಲಿ ಘಟನೆಗಳ ರೂಪದಲ್ಲಿ ಬರುತ್ತದೆ. ಗುರುವಿನ ಅನುಗ್ರಹ ನಿಮ್ಮ ಜೀವನವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ವೃಷಭ ರಾಶಿಯವರೇ, ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಅದು ನಿಮ್ಮನ್ನು ಒಳಗಿನಿಂದ ಬಲಪಡಿಸಿದೆ. ಇನ್ನು ಮುಂದೆ ನಿಮ್ಮ ಜೀವನ ಒಂದೇ ರೀತಿಯಲ್ಲಿರದು. ನೀವು ನಿಮ್ಮ ಮೌಲ್ಯವನ್ನು ನೀವು ಅರಿಯುತ್ತೀರಿ. ಯಾರು ನಿಮ್ಮನ್ನು ನೋಯಿಸಿದರೂ ಅವರಿಂದ ದೂರವಾಗುವುದು ನಿಮ್ಮ ಹಕ್ಕು. ಈ ಸಮಯದಲ್ಲಿ ನೀವು ಅನೇಕ ಶುಭ ಸೂಚನೆಗಳನ್ನು ಕಾಣುತ್ತೀರಿ. ನಿಮ್ಮ ಪ್ರಾರ್ಥನೆಗಳಿಗೆ ಫಲ ಸಿಗುವ ಸಮಯ ಹತ್ತಿರದಲ್ಲಿದೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರುವುದು ನಿಮ್ಮ ಜೀವನದ ನಿರ್ಣಾಯಕ ಹಂತದಲ್ಲಿ ದಾರಿ ತೋರಿಸಲು ಬಂದ ಸಂಕೇತ. ನೀವು ಸೋತವರಲ್ಲ, ನೀವು ತಡವಾಗಿ ಗೆಲ್ಲುವವರು. ತಡವಾಗಿ ಸಿಗುವ ಗೆಲುವು ಸದಾ ಶಾಶ್ವತ. ಗುರುವಾರದಂದು ಓಂ ಗುರುವೇ ನಮಃ ಎಂದು ಜಪಿಸಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ಹೆಚ್ಚುತ್ತದೆ. ಈ ವಿಶೇಷ ಮಾಹಿತಿಯನ್ನು ನೀವು ಇಷ್ಟಪಟ್ಟಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ. ಶುಭವಾಗಲಿ.